ನಮಸ್ಕಾರಪ್ಪ ಎಲ್ಲರಿಗೂ. ನಾನು ಪ್ರೇಮ ಸೌದತ್ತಿ. ಇವತ್ತ ನಾನು ನಿಮ್ಗೆ ಇದನ್ನ ಹೇಳಕ್ ಬಂದೀನಿ ಮೆಸೇಜ್. ಏನಪ್ಪಾ ಅಂದ್ರ ನೋಡ್ರಿ, ನೀವ ಲೈವ್ ಹೋಗ್ತಿರ್ಲ, ಲೈವ್ ಹೋದವ್ರಿಗೆ ಈಗ ನೀವ ನೋಡ್ಬೋದು ಲೈವ್ ಎಷ್ಟು ನೀವು ಲೈವ್ ಮಾಡ್ರು ವ್ಯೂಸ್ ಬರತ್ತಿಲ್ಲ. ಅದಕ್ಕೆ ಏನಪ್ಪ ಕಾರಣ ಅನ್ನೋದನ್ನ ನಾನು ಹೇಳ್ತೇನೆ ನೋಡ್ರಿ. ಇವಾಗ ಏನೈತ್ರಲ್ಲ, ಹೊಸ ಎಲ್ಲ ಯೂಟ್ಯೂಬರ್ಗಳು ಜಾಸ್ತಿ ಆಗ್ಯಾರು. ಆದ್ರ ಏನ್ ಸಮಸ್ಯೆ ಆಗೈತೆ ಅಂದ್ರ ವ್ಯೂಸ್ ಬರಾತಿಲ್ಲ ಮತ್ತೆ ವಾಚ್ ಅವರ್ಸ್ ಜಾಸ್ತಿ ಆಗತ್ತಿಲ್ಲ ಅಂತ ಹೇಳಿ ನಾನು ಅದ ಸಮಸ್ಯೆನ ಅನುಭವಿಸಾಕತ್ತಿದ್ನಿ. ಅದಕ್ಕ ನಾನು ಒಂದಿಷ್ಟ ಯಾರು ದೊಡ್ಡ ದೊಡ್ಡ ಯೂಟ್ಯೂಬರ್ ಇರ್ತಾರಲ್ಲ ಅವ್ರ ಸಲಹೆಗಳನ್ನ ವಿಡಿಯೋಗಳನ್ನ ನೋಡ್ತಿದ್ನಿ. ಅವ್ರು ನೋಡಿ ನಾನು ಏನ್ ಕಲತ್ನಿಪ್ಪ ಅಂದ್ರ, ನಮಗೀಗ 1 ವರ್ಷದೊಳಗ ಸಬ್ಸ್ಕ್ರೈಬರ್ಸ್ ಆಗ್ಬೇಕು, ನಮ್ಗೇನೋ ಆಗ್ಬೇಕಪ್ಪ ಅಂದ್ರ ನಾವು ಬರಾಬರ ವಾಚ್ ಅವರ್ಸ್ ಮಾಡ್ಕೋಬೇಕಂತ ಅಂದ್ರು. ಅದಕ್ಕಾಗಿ ಲೈವ್ ಮಾಡ್ಬೇಕು ಅಂದ್ರು. ಅದಕ್ಕಾಗಿ ನಾನು ಏನ್ ಮಾಡಿದ್ನಿ ಅಂದ್ರ ರೀ, ಲೈವ್ ಮಾಡಾಕತ್ನಿ. ಲೈವ್ ಮೊದ್ಲು ಏನ್ ಮಾಡ್ತಿದ್ನಿ ಅಂದ್ರ, ನಾನು ಸುಮ್ಮ ಒಂದು ಗಾಡಿಗೆ ಒಂದು ಮೂರ್ತಿಗೆ ಹಿಂಗ್ ಹಿಡ್ಕೊಂಡ್ ನಿಂತು ಬಿಡ್ತಿದ್ನಿ. ಹಂಗಾದ್ರೂ ನಂಗ ವಾಚ್ ಅವರ್ಸ್ ಮತ್ತ ವ್ಯೂಸ್ ಬರುದ ಕಡಿಮೆ ಆಗತ್ತಿತ್ತು. ಮತ್ ನಾನು ಹಂಗ ಸರ್ಚ್ ಮಾಡಿ ಏನ್ ಮಾಡಿನಪ್ಪ ಅಂದ್ರ, ಅವಾಗ ಒಂದಿಷ್ಟು ಮಂದಿ ಲೈವ್ಗಳನ್ನು ನೋಡೋದ್ರಿಂದ ಗೊತ್ತಾತ್ ಹೆಂಗಪ್ಪ ಅಂದ್ರ ಗಾಡಿ ಮೂರ್ತಿ ತೋರ್ಸವ್ರಿಗೆ ಅಂತ ವ್ಯೂಸ್ ಬರಾತಿಲ್ಲ. ಏನಾದ್ರೂ ನಾವ್ ಅಲ್ಲಿ ಆಕ್ಟಿವಿಟಿ ಮಾಡತ್ತಿದ್ದು ಅಂದ್ರ ವ್ಯೂಸ್ ಬರಾತಾವ ಅನ್ನೋದು ಗೊತ್ತಾತು. ಅದಕ್ಕಾಗಿ ನಾನು ಈ ಟ್ರಿಕ್ ಅನ್ನ ಯೂಸ್ ಮಾಡೀನಿ. ನೀವು ಇದನ್ನ ಪೂರ್ತಿ ವಿಡಿಯೋ ನೋಡಿ ಈ ಟ್ರಿಕ್ ಗಳನ್ನ ಯೂಸ್ ಮಾಡಿ ನೀವು ಇದರ ಬೆನಿಫಿಟ್ ತಗೋರಿ. ಈಗ ನಾನು ಯಾವತ್ತಾದ್ರೂ ಒಂದು ದಿನ ಲೈವ್ ಮಾಡ್ತೇನೆ, ನನ್ನ ವ್ಯೂಸ್ ಗಳನ್ನ ನೀವು ನೋಡ್ಬೋದು ಮತ್ತೆ ವಾಚ್ ಅವರ್ಸ್ನು ಜಾಸ್ತಿ ಆಗತ್ತಾವ. ಇದರಿಂದನ ನಾನೀಗ ಎಷ್ಟೋ ಜನರದ ವಿಡಿಯೋಗಳ ನಾನು ಸಬ್ಸ್ಕ್ರೈಬ್ ಆಗಿರಲ್ಲ, ಅವ್ರ ಲೈವಿಗೆಲ್ಲ ಜಾಯಿನ್ ಆಗಿರ್ತೀನಿ. ಅವ್ರ ಲೈವಿಗೆ ಜಾಯಿನ್ ಆಗಿ ಮತ್ತೆ ಅವ್ರ ಲೈವಿಗೆ ವ್ಯೂಸ್ ಎಷ್ಟು ಬಂದಾವತ್ತಿ ಅದನ್ನು ಚೆಕ್ ಮಾಡಿರ್ತೀನಿ. ಅವ್ರ ವ್ಯೂಸ್ಗಳು ಬಾಳ್ರಿ ಎಷ್ಟಂದ್ರ 100, 120, 130 ಈ ತರ ವ್ಯೂಸ್ಗಳ ಬರಾಕತ್ತಾವ. ಆದ್ರ ಅದ ಈ ನನ್ನ ಇವ್ನ್ ನೋಡ್ರಿ ಇಲ್ಲಿ ವ್ಯೂಸ್ಗಳನ್ನ ಲೈವ್ ಇವತ್ತರ ಒಂದು ದಿನ ಮೊದ್ಲ ಕಂಟಿನ್ಯೂ ಮಾಡ್ತಿದ್ನಿ. ಈಗ ನಂಗೆ ಟೈಮ್ ಸಿಗತ್ತಿಲ್ಲ. ನಾನೇ ಯಾವತ್ತರ ಒಂದು ದಿನ ಲೈವ್ ಮಾಡ್ತೀನಿ. ನಾ ಲೈವ್ ಮಾಡ್ರೆ ಏನಾಗುತ್ತಪ್ಪ ಅಂದ್ರ 1,000, 2,000 ಈ ತರ ನಾನು ಅದಾವ ನೋಡ್ರಿ ಎಲ್ಲಾ ವ್ಯೂಸ್ಗಳ. ಈ ಮತ್ತೆ ವಾಚ್ ಅವರ್ಸು ಅದೇ ರೀತಿ ನಾನು ಜಾಸ್ತಿ ಐತಿ. ಹಂಗ ನಿಮಗೂ ಏನಾರ ವಾಚ್ ಅವರ್ಸು ವ್ಯೂಸ್ ಜಾಸ್ತಿ ಬೇಕಪ್ಪ ಅಂದ್ರ ಈ ಟ್ರಿಕ್ ಅನ್ನ ನೀವ ಯೂಸ್ ಮಾಡ್ರಿ ಅಂದ್ರ ನಿಮಗ ಬೆನಿಫಿಟ್ ಐತ್ ನೋಡ್ರಿ. ಈಗ ಎಲ್ಲಾರು ದಿನಾಲು ಇದನ್ ಮಾಡತಾರ, ಲೈವ್ ಮಾಡ್ತಾರ. ಅವ್ರು ದಿನಕ್ಕೆ 2 ಲೈವ್ 3 ಲೈವ್ ಮಾಡ್ರನು ಅವ್ರಿಗೆ ಏನಾಗತ್ತಾವಂದ್ರ ವ್ಯೂಸ್ ಅಷ್ಟೊಂದ ಬರಾಕತ್ತಿಲ್ಲ. ನಿಮಗೇನಾದ್ರೂ ವ್ಯೂಸ್ ಜಾಸ್ತಿ ಮಾಡ್ಬೇಕಪ್ಪ ಅಂದ್ರ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಅಂದ್ರ ನಿಮಗ ಗೊತ್ತಾಗ್ತತಿ. ಏನಪ್ಪಾ ಅಂತಂದ್ರ ಹೆಂಗ್ ಮಾಡ್ರ ವ್ಯೂಸ್ ಜಾಸ್ತಿ ಬರ್ತಾವು, ಏನ್ ಮಾಡ್ಬೇಕು ವ್ಯೂಸ್ ಜಾಸ್ತಿ ಬರಾಕ ಮತ್ತ ವಾಚ್ ಅವರ್ಸ್ ಜಾಸ್ತಿ ಆಗಕ್ಕೆ ಏನ್ ಮಾಡ್ಬೇಕಂತ ಹೇಳಿ ನಾನಿವತ್ತ ನಿಮಗ ಹೇಳ್ಕೊಡ್ತೇನೆ ನೋಡ್ರಿ. ನೀವ ಏನ್ ಮಾಡ್ರಿ, ಮೊದ್ಲೇದಂದ್ರ ಲೈವಿಗೆ ಜಾಯಿನ್ ಆಗ್ತಿರ್ತಿರ್ಲೆ ಅವಾಗ ನೀವೇನ್ ಮಾಡ್ಬೇಕಪ್ಪ ಅಂದ್ರ, ನೀವಲ್ಲಿ ತಮ್ನೇಲ್ ಹಾಕ್ಬೇಕು. ಮತ್ತ ನೀವ ಯಾವ ವಾರ ಲೈವ್ ಮಾಡ್ತಿರ್ತಿರ್ಲಿ ಆ ವಾರದ ಅದನ್ನ ಏನ್ ಅನ್ನೋದರ ಏನಾರ ಒಂದ್ ಹಾಕ್ಬೇಕು. ಏನಪ್ಪಾ ಅಂದ್ರ ನೀವ್ ಅವತ್ತ ಲೈವ್ ಯಾವ ವಾರದ್ದು ಮಾಡತ್ತೀರಿ ಮತ್ತ ಏನ್ ಮಾಡತ್ತೀರಿ, ಇಲ್ಲಪ್ಪ ಅಂದ್ರ ಒಂದ್ ಗಾದೆ ಮಾತು, ಇಲ್ಲಪ್ಪ ಅಂದ್ರ ಏನಾರ ಒಂದ ಮೆಸೇಜ್ ಗತೆ ಬರದ ಅದಕ್ಕೊಂದ ಹಾಕ್ಬೇಕು. ಆಮೇಲೆ ಇನ್ನೊಂದು ನೆಕ್ಸ್ಟ್ ನೀವ ಯಾವ ಊರು ಎಲ್ಲಿ ಇರ್ತಿರ್ಲ ಅದನ್ನ ಲೊಕೇಶನ್ ಹಾಕ್ಬೇಕು. ಯಾಕಪ್ಪ ಅಂದ್ರ ನಿಮ್ಮ ಊರವ್ರ ನಿಮ್ಮ ಯೂಟ್ಯೂಬ್ ನೋಡತ್ತಿದ್ರಂದ್ರ ನಿಮ್ಮ ಊರಿನ ಲೊಕೇಶನ್ ಅನ್ನೋದು ತೋರಿಸ್ತತಿ. ಅಲ್ಲಿ ನಿಮ್ಮ ಊರು ಜನರನ್ನು ಆ ಲೈವಿಗೆ ಜಾಯಿನ್ ಆಗುವಂತಲ್ಲ ಆಗೇ ಆಗುತ್ತಾರ. ನಿಮ್ಮ ಊರಿನ ಜನ ಲೈವಿಗೆ ಜಾಯಿನ್ ಆಗುದಲ್ದ ನಮ್ಮ ಊರಿನ ಜನ ಅಂತ ಹೇಳಿ ಅವ್ರು ಏನ್ ಮಾಡ್ತಾರ್ರಿ, ಸಬ್ಸ್ಕ್ರೈಬ್ ಮಾಡ್ಕೋತಾರ ಮತ್ತ ನಿಮಗ ಲೈಕು ಮಾಡ್ತಾರ. ಇದು 2ನೇ ಟ್ರಿಕ್ ಆಯ್ತ್ರಿ. ಮತ್ತಿನ್ನ 3ನೇ ಟ್ರಿಕ್ ಏನಪ್ಪಾ ಅಂದ್ರ, ನೀವೇನ್ ಮಾಡ್ತೀರಿ ಅಂದ್ರ ನೀವು ಬರೀ ಖಾಲಿ ಲೈವ್ ಮುಂದ ಕೂತ್ ಬಿಡ್ತೀರಿ. ಆ ತರ ಮಾಡಕ್ ಹೋಗ್ಬೇಡ್ರಿ. ಬರೀ ಲೈವ್ ಮುಂದ್ ಕೂತ್ರ ಯಾವ ಕೆಲ್ಸ ಆಗಂಗಿಲ್ಲ. ಮತ್ತ ಸುಮ್ಮ ಏನೋ ಒಂದು ಮೂರ್ತಿ ತೋರಿಸಿ, ನಾನು ಮೊದ್ಲು ಹಂಗ ಮಾಡ್ತಿದ್ನಿ, ಅದಕ್ಕೆ ಲೈವ್ಗಳು ವ್ಯೂಸ್ ಕಡಿಮೆ ಬರ್ತಿದ್ದು. ನಾನು ಏನ್ ಮಾಡಿದ್ನಿ ಅಂದ್ರ, ಈಗ ಅಡಿಗೆ ಮಾಡೋದಾತು, ಇಲ್ಪ ಅಂದ್ರ ಎಲ್ಲೋ ಹೊಂಟಿದ್ನಿ ಅಂದ್ರ ಅಲ್ಲಿ ಲೊಕೇಶನ್ಗಳು ತೋರಿಸ್ಕೊತ ಹೋಗ್ತೇನ್ರಿ. ಇಲ್ಪ ಅಂದ್ರ ಲಾಸ್ಟಕ್ಕೆ ಅಟ್ಲೀಸ್ಟ್ ನಾ ಏನ್ ಮಾಡ್ತೇನೆ ಅಂದ್ರ, ಚಪಾತಿ ಮಾಡಾಕತ್ತಿದ್ರನು ಮಾತಾಡ್ಕೊತನ ಚಪಾತಿ ಮಾಡ್ತಿರ್ತೇನೆ ನೋಡ್ರಿ. ಈ ರೀತಿ ನೀವ ಈ 3 ಟ್ರಿಕ್ಗಳನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ವ್ಯೂಸ್ಗಳು ಜಾಸ್ತಿ ಆಗತಾವ್. ಇದು 100ಕ್ಕೆ 100 ಸತ್ಯ. ಯಾಕಂದ್ರ ನಾನ ಅದಕ್ಕ ಉದಾಹರಣೆನೂ ಅದೇನಿ ಮತ್ತ ನಾನ ಸಾಕ್ಷಿನೂ ಅದೇನಿ. ಯಾಕಪ್ಪ ಅಂದ್ರ ನೀವು ಹೋಗಿ ನಾನು ಲೈವ್ ಚೆಕ್ ಮಾಡಿ ನೋಡ್ರಿ. ಪ್ರತಿಯೊಂದು ಲೈವಿಗೆ ಎಷ್ಟು ವ್ಯೂಸ್ ಬಂದಾವ ಅನ್ನೋದು ನೀವು ನೋಡ್ತೀರಿ. ಅದ್ರ ಮೇಲೆ ನನ್ನ ವಾಚ್ ಅವರ್ಸ್ ಎಷ್ಟು ಜಾಸ್ತಿ ಇರ್ಬೇಕು ಅನ್ನೋದನ್ನು ನಿಮಗ ಗೊತ್ತಾಗಿ ಆಗತೈತಿ. ಹಿಂಗಾಗಿ ಏನಾಗ್ತಾವಪ್ಪ ಅಂದ್ರ ಸಬ್ಸ್ಕ್ರೈಬರ್ಸ್ ನೋಡ್ಬೋದು ನೀವು. ನನ್ನ ಲೈವ್ ದಿಂದ ನನ್ನ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ಯಾರು ಮತ್ತೆ ನನ್ನ ಶಾರ್ಟ್ಸ್ ದಿಂದ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ಯಾರ. ನನ್ನ ವಿಡಿಯೋದಿಂದ ಲಾಗ ಮತ್ತೆ ರೆಸಿಪಿಗಳ ವಿಡಿಯೋಗಳಿಂದ
ಕಡಿಮೆ ಶಾರ್ಟ್ಸ್ ಮತ್ತು ಲೈವ್ದಿಂದ ಸಬ್ಸ್ಕ್ರೈಬರ್ಸು ಮತ್ತು ವ್ಯೂಸ್ ಮತ್ತು ವಾಚ್ ಅವರ್ಸ್ ಜಾಸ್ತಿ ಆಗೈತಿ ನೋಡ್ರಿ. ಇದನ್ನ ನೀವು ಟ್ರೈ ಮಾಡ್ರಿ ಅಂದ್ರೆ ನಿಮಗೂ ಈ ತರ ಬೆನಿಫಿಟ್ ಸಿಗ್ತತಿ. ನೀವು ಖಾಲಿ ಪಿಲಿ ಲೈವ್ನ್ಯಾಗ ಬರೀ ನೀವು ಮಾತಾಡ್ಕೋತ ಮುಂದೆ ಕೂತ್ರೆ ಯಾವ ಕೆಲಸ ಆಗಂಗಿಲ್ಲ. ಲೈವ್ ಮಾಡಿ ಉಪಯೋಗ ಇಲ್ಲ ರೀ ನೋಡ್ರಿ. ಯಾಕಪ್ಪ ಅಂದ್ರೆ 100, 130 ಹಿಂಗ್ ವ್ಯೂಸ್ ಬಂದು ಅಂದ್ರೆ ವಾಚ್ ಅವರ್ಸ್ ಎಷ್ಟು ಬರ್ತೈತಿ ನೀವು ಅದನ್ನ ಕೌಂಟ್ ಮಾಡ್ರಿ. ನಿಮಗ ಎಷ್ಟು 1000 ಒಳಗ ಇದು ವ್ಯೂಸ್ ಬರ್ತಾವಲ್ಲ ಅಷ್ಟ ವಾಚ್ ಅವರ್ಸ್ ತಾಸುಗಳ ಸಿಗ್ತಾವ ನಿಮಗೆ. ಹಿಂಗಾಗಿ ನಾನು ಈ ಟ್ರಿಕ್ ಯೂಸ್ ಮಾಡತ್ತನು. ಅದ ಟ್ರಿಕ್ ನಾ ನಿಮ್ ಜೊತೆ ಇವತ್ತ ಶೇರ್ ಮಾಡ್ಕೊಂಡೇನಿ. ನಾ ಇದನ್ನ ಮಾಡಿರುವಂತದ್ದು ಏನಾರ ನಿಮಗೆ ಬೆನಿಫಿಟ್ ಅನಿಸ್ತಂದ್ರೆ ಇದೇ ರೀತಿ ಹೊಸ ಯೂಟ್ಯೂಬರ್ಗಳಿಗೆಲ್ಲ ಪಾಪ ಸಹಾಯ ಆಗತೈತಿ. ಇದನ್ನೆಲ್ಲರಿಗೂ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಹೊಸವಾಗಿದ್ದವ್ರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ನಿಮಗೇನಾದ್ರು ಇದು ಬೆನಿಫಿಟ್ ಅನಿಸ್ತು ಮತ್ತು ಮುಂದೆ ಯಾವ್ದಾರ ಮೆಸೇಜ್ ಬೇಕಾಗಿತ್ತಪ್ಪ ಹೊಸ ಯೂಟ್ಯೂಬರ್ಗೆ ಆತಂದ್ರೆ ನೀವು ನನಗೆ ಕಮೆಂಟ್ ಮಾಡ್ರಿ. ನಾ ಮತ್ತು ಆ ಇದ್ರ ಮೇಲೆ ನಾನು ವಿಡಿಯೋ ಮಾಡ್ತೇನೆ ನೋಡ್ರಿ. ಮತ್ತೆ ಸಿಗೋಣಂತ ಮುಂದಿನ ಲಾಗ್ನ್ಯಾಗ. ಧನ್ಯವಾದಗಳು.